ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಜಿಮೇಲ್ನ ಪಾಸ್ವರ್ಡ್ ನೆನಪೋಗಿದ್ದರೆ ಯಾವ ಥರ ರಿಕವರ್ ಮಾಡ್ಕೋಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಯೂಟ್ಯೂಬರ್ಸ್ ಈ ಒಂದು ವಿಷಯ ಗೊತ್ತಿರಲ್ಲ. ಅಂದರೆ ಅವರು ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ ಜಿಮೇಲಿಂದ, ಆದರೆ ಆಮೇಲೆ ಆ ಜಿಮೇಲ್ ಪಾಸ್ವರ್ಡ್ ನೆನಪೋಗಿರುತ್ತೆ. ಆ ಚಾನಲ್ನ ರಿಕವರ್ ಮಾಡ್ಕೋಬೇಕಿತ್ತು, ಮೊಬೈಲ್ ಏನಾದರೂ ಕಳೀತು ಮತ್ತು ಬೇರೆ ಮೊಬೈಲ್ಗೆ ಚಾನಲ್ನ ಎಂಟರ್ ಮಾಡಬೇಕಿತ್ತು, ಆ್ಯಡ್ ಮಾಡಬೇಕಿತ್ತು ಅಂತಂದರೆ ಜಿಮೇಲ್ ಪಾಸ್ವರ್ಡ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಚಾನಲ್ ಜಿಮೇಲ್ ಇರುತ್ತಲ್ಲ, ಅದನ್ನು ಪಾಸ್ವರ್ಡ್ ನಿಮಗೆ ಈಗ ಗೊತ್ತಿರಲಿಲ್ಲ ಅಂತಂದರೆ ನೀವು ಈ ರೀತಿ ನೀವು ತೊಗೊಳ್ಬೋದು. ಮತ್ತು ಇದನ್ನು 3-4 ಕಡೆ ಬರೆದಿಟ್ಕೊಳ್ಳಿ. ಯಾವಾಗಾದರೂ ನಿಮ್ಮ ಮೊಬೈಲ್ ಕಳೆದೋದ್ರೆ ಮತ್ತು ಏನಾದರೂ ಪ್ರಾಬ್ಲಮ್ ಕೆಟ್ಟೋಯ್ತು, ಏನಾದರೂ ಆಯಿತು ಅಂತಂದರೆ ಆವಾಗ ಜಿಮೇಲ್ ಪಾಸ್ವರ್ಡ್ನ ನೀವು ಬೇರೆ ಮೊಬೈಲ್ನಲ್ಲಿ ಎಂಟರ್ ಮಾಡಿ ನಿಮ್ಮ ಚಾನಲ್ನ ಆಪ್ರೇಟ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಒಂದು ವೇಳೆ ನಿಮ್ಮ ಹತ್ರ ಜಿಮೇಲ್ ಪಾಸ್ವರ್ಡ್ ಇರಲಿಲ್ಲ ಅಂತಂದರೆ ನಿಮ್ಮ ಚಾನಲ್ ರಿಕವರ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ಜಿಮೇಲ್ ಗೊತ್ತಿರುತ್ತೆ, ಆದರೆ ಪಾಸ್ವರ್ಡ್ ನೆನಪೋಗಿರುತ್ತೆ. ನೀವು ಭಾಳ ದಿನದ ಹಿಂದೆ ನೀವು ಜಿಮೇಲ್ ಕ್ರಿಯೇಟ್ ಮಾಡಿರ್ತೀರ, ಪಾಸ್ವರ್ಡ್ನ ಸೆಟ್ ಮಾಡಿರ್ತೀರ, ಅದು ನೆನಪೋಗಿರುತ್ತೆ. ಈಗ ಯಾವ ಥರ ರಿಕವರ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ನೀವು ಜಿಮೇಲ್ ಈ ಅಪ್ಲಿಕೇಶನ್ ಇದೆಯಲ್ಲ, ಅದನ್ನಾದರೂ ಓಪನ್ ಮಾಡ್ಬೋದು, ಅಥವಾ 𝘊𝗿𝗏 ಅಪ್ಲಿಕೇಶನ್ ಆದರೂ ಓಪನ್ ಮಾಡ್ಬೋದು. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಚಾನಲ್ ಲೋಗೋ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಜಿಮೇಲ್ ಇರುತ್ತೆ, ಅದನ್ನು ನೋಡಿ ಅದ್ರ ಕೆಳಗಡೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಜಿಮೇಲ್ ಇರುತ್ತೆ. ಇಲ್ಲಿ ನೋಡ್ತಿದ್ರೆ ಹೋಮ್ ಅಂತಿದೆ, ಪರ್ಸನಲ್ ಇನ್ಫಾರ್ಮೇಷನ್ ಅಂತಿದೆ, ಡಾಟಾ ಆ್ಯಂಡ್ ಪ್ರೈವಸಿ ಇದೆ. ಹೀಗೆ ಸ್ಲೈಡ್ ಮಾಡಬೇಕು. ಸ್ಲೈಡ್ ಮಾಡಿದ್ರೆ ಇಲ್ಲಿ ಸೆಕ್ಯೂರಿಟಿ ಅಂತೇಳಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಹೀಗೆ ಕೆಳಗಡೆ ಸ್ಲೈಡ್ ಮಾಡ್ತಾ ಹೋಗಿ ಕೆಳಗಡೆ ಇಲ್ಲಿ ನೋಡ್ತಾ ಇದ್ರೆ ಪಾಸ್ವರ್ಡ್ ಮ್ಯಾನೇಜರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ನೀವು ಏನೇನೆಲ್ಲ ಪಾಸ್ವರ್ಡ್ನ ಎಂಟರ್ ಮಾಡಿರ್ತೀರ ಅದೆಲ್ಲ ಇಲ್ಲಿ ಸೇವ್ ಆಗಿರುತ್ತೆ. ಆಲ್ಮೋಸ್ಟ್ ಸೇವ್ ಪಾಸ್ವರ್ಡ್ ಅಂತೇಳಿ ಕೇಳುತ್ತೆ, ಅಲ್ಲಿ ನೀವು ಸೇವ್ ಅಂತೇಳಿ ಕ್ಲಿಕ್ ಮಾಡಿದರೆ, ಒಂದು ಬಾರಿ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗಿಬಿಡುತ್ತೆ. ಮತ್ತು ನೀವು ಪಾಸ್ವರ್ಡ್ ಪದೇ ಎಂಟರ್ ಮಾಡೋ ಅವಶ್ಯಕತೆ ಇರಲ್ಲ, ಇಲ್ಲಿ ಸೇವ್ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರೆ ನನ್ನ ಒಂದು ಮೊಬೈಲ್ನಲ್ಲಿ ಇಷ್ಟೆಲ್ಲ ವೆಬ್ಸೈಟಿಗೆ ನಾನು ಪಾಸ್ವರ್ಡ್ನ ಸೆಟ್ ಮಾಡಿದ್ದೀನಿ. ಇದರ ಎಲ್ಲ ಪಾಸ್ವರ್ಡ್ ನಾವು ತೊಗೊಳ್ಬೋದು. ಲಾಗಿನ್ ID ಮತ್ತು ಪಾಸ್ವರ್ಡ್ ಎಲ್ಲನೂ ನಾವು ತೊಗೋಬೋದು. ಫ್ಲಿಪ್ಕಾರ್ಟ್, ಫೇಸ್ಬುಕ್ ಮತ್ತು ಬೇರೆ ಅಮೆಝಾನ್, ಅಡ್ಡಾ 24/7 ಇದು ಎಲ್ಲನೂ ಪಾಸ್ವರ್ಡ್ ಮತ್ತು ಲಾಗಿನ್ ID ಇರುತ್ತಲ್ಲ, ಎಲ್ಲನೂ ಇಲ್ಲಿರುತ್ತೆ. ನಾವು ಈಗ ಬೇಕಾದರೆ ತೊಗೊಂಡು ಒಂದು ಕಡೆ ಬರ್ಕೋಬೋದು. ಈಗ ನಾನು ಜಿಮೇಲ್ದು ಪಾಸ್ವರ್ಡ್ ತೊಗೋಬೇಕು ಅಂತಂದರೆ ಇಲ್ಲಿ google.com ಅಂತಿದೆ. 9 ಜಿಮೇಲ್ ಇದೆ ನನ್ನ ಮೊಬೈಲ್ನಲ್ಲಿ, ಅದರ ಪಾಸ್ವರ್ಡ್ ಇಲ್ಲಿ ಸೇವ್ ಆಗಿದೆ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಈ ಥರ ಕೇಳುತ್ತೆ. ಪಾಸ್ವರ್ಡ್ ನೀವು ಸೆಟ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡ್ಬೋದು. ಇಲ್ಲಾಂದರೆ ಫಿಂಗರ್ ಪ್ರಿಂಟ್ ಇತ್ತು ಅಂತಂದರೆ ಫಿಂಗರ್ ಪ್ರಿಂಟ್ ಈ ಥರ ಎಂಟರ್ ಮಾಡಿದರೆ ಫಿಂಗರ್ ಪ್ರಿಂಟ್ ಎಲ್ಲ ಬರುತ್ತೆ. ಇದರಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಜಿಮೇಲ್ ಇದೆ, ಇಲ್ಲಿ ಕೆಳಗಡೆ ಡಾಟ್ ಎಲ್ಲ ಆ ಪಾಸ್ವರ್ಡ್ ಇದೆ. ನೀವು ಪಾಸ್ವರ್ಡ್ ನೋಡಬೇಕು ಅಂತಂದರೆ ಇಲ್ಲಿ ಕಣ್ಣಿಂದ ಒಂದು ಸಿಂಬಲ್ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ ಎಲ್ಲ ತೋರಿಸುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. ಒಂದು 3-4 ಕಡೆ ಬರೆದಿಟ್ಕೊಂಡ್ರೆ ಯಾವುದಾದ್ರೂ ಮಿಸ್ ಆದರೂ ಕೂಡ ಒಂದು ಕಡೆ ಸಿಗುತ್ತೆ. ಆವಾಗ ನೀವು ನಿಮ್ಮ ಚಾನಲ್ನ ರಿಕವರ್ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಜಿಮೇಲ್ ಪಾಸ್ವರ್ಡ್ಸ್ ಎಲ್ಲ ಇಲ್ಲಿ ಇರುತ್ತೆ. ನಂದು 9 ಜಿಮೇಲ್ ಪಾಸ್ವರ್ಡ್ ಸೇವ್ ಮಾಡಿದ್ದೀನಿ ನನ್ನ ಮೊಬೈಲ್ನಲ್ಲಿ. ಇಷ್ಟು ತೋರಿಸುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಸೇವ್ ಆಗಿದೆ ಅಷ್ಟೆಲ್ಲನೂ ಇಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ಇದು ಒಂದು ಜಿಮೇಲ್ದಾಯಿತು. ಒಂದು ವೇಳೆ ಈ ಜಿಮೇಲಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಬೇರೆ ಜಿಮೇಲ್ಸ್ ಇದ್ದರೆ ಸೇಮ್ ಪ್ರೊಸೀಜರ್ನ ನೀವು ಫಾಲೋ ಮಾಡಿ, ಯಾವುದ್ರಲ್ಲಾದರೂ ಒಂದು ಜಿಮೇಲಲ್ಲಿ ಸೇವ್ ಆಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ಮತ್ತು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.